ಸಮಸ್ತ ಕನ್ನಡ ಮನುಷ್ಯರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಗೇನ್ ಪ್ರವೀಣ್ ವ್ಲಾಗ್ಸ್. ಆಟೋ ತೊಗೊಂಡು ಆಗಿದೆ, ಎಲ್ಲ ಆಗಿದೆ. ಈಗ ಇಲ್ಲಿಂದ ನೆಕ್ಸ್ಟ್ ಮುಂದಿನ ಪ್ರೊಸೀಜರು ಟಾಪ್ ರೂಪ್ ಓಡ್ಸಕ್ಕೆ ಹೋಗೋದು. ಇಲ್ಲಿಂದ ಆಟೋ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಟಾಪ್ ರೂಪ್ ಓಡ್ಸೋದೆಲ್ಲ ಇದೆ. ಅಲ್ಲಿ ಏನೇನು ಕೆಲಸ ನಡೆಯುತ್ತೆ, ಎಲ್ಲಿ ಹೋಗ್ತಾ ಇದ್ದೀನಿ, ಯಾವ ಜಾಗ ಬನ್ನಿ ನೋಡೋದ, ಎಕ್ಸ್ಪ್ಲೋರ್ ಮಾಡೋದ. ರೆಡಿ ಈಗ ಆಟೋ ತೊಗೊಂಡು ಹೋಗೋದು. ಇದೇ ನೋಡಿ, ಇದೇ ನನ್ನ ಆಟೋ. ಇದನ್ನು ಈಗ ತೊಗೊಂಡು ಹೋಗ್ತಾ ಇರೋದು. ಎಲ್ಲ ಈಗ ಹಿಂಗಿರೋ ಆಟೋನ ಫುಲ್ಲಾಗಿ ರೆಡಿ ಮಾಡಿಸ್ತಾ ಇದ್ದೀನಿ. ನೋಡಿ, ಇವ್ರು ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟು ಬಂದು ಮಾಡಿಸಿ ಆ ಥರ ಏನಿಲ್ಲ. ನಾನು ಆಟೋ ತೊಗೊಂಡು ನನ್ನ ಬ್ಲಾಗ್ ನೋಡ್ತಿರ್ತೀರಾ ಅಣ್ಣ, ಒಂದು ನಿಮಿಷ. ನನ್ನ ಬ್ಲಾಗ್ ನೋಡ್ತಾ ಇರ್ತೀರಾ. ನಾನು ನಾನು ಆಟೋ ಅಲ್ಲಿ ಬುಕ್ ಮಾಡಿದೆ. ಆಟೋ ಎಲ್ಲ ಬಂದಿದ ತಕ್ಷಣ ಹೊಸ ಚಾರ್ಜಿನೇ ತೊಗೊಂಬರೋಕ್ಕಿಂತ ಮುಂಚೆ ಎಲ್ಲ ಕಡೆನೂ ಹೋಗಿ ರೇಟ್ ಕೇಳಿದ್ದೀನಿ. ಪ್ರತಿಯೊಂದು ಕಡೆನೂ ವಿಚಾರಿಸಿದ್ದೀನಿ. ಅದಕ್ಕಿಂತ ಒಂದು 3 ತಿಂಗಳು ಮುಂಚೆನೂ ತೊಗೊಳಕ್ಕಿಂತ ಫಿಕ್ಸ್ ಆದಾಗ ಯಾವ್ಯಾವ ಕಡೆ ಸುಮಾರು ಕಡೆ ಎಲ್ಲ ಏರಿಯಾಗಳಲ್ಲೂ ತಿರುಗಿದ್ದೀನಿ. ಈಗ ಬಂದಿದ್ದೀನಿ. ಇವರು ಮೊನ್ನೆ ಬಂದೆ, ಕೇಳಿದೆ ಏನು ಮಾಡ್ಬೋದು ಸರ್ ಹಿಂಗೆ ಅಂತ ಅಂದರು. ಪ್ರತಿಯೊಂದು ಸರ್ ಹತ್ರ ಮಾತಾಡಿದೆ. ಹಿಂಗೆ ಬೇಕು, ನನಗೆ ಈ ಥರ ಎಕ್ಸ್ಟ್ರಾ ವರ್ಕ್ಸ್ ಇದೆ, ನನಗೆ ಅದು ಮಾಡಿಕೊಡ್ತೀರಾ ಅಂತಂದರೆ, ಬನ್ನಿ ಸರ್ ಮೊದಲು ಆಟೋ ತೊಗೊಂಬನ್ನಿ ಸರ್. ಬಂದು ಆಟೋ ತೊಗೊಂಬನ್ನಿ ಸರ್, ನಿಮ್ಗೆ ಏನು ಬೇಕು ಪ್ರತಿಯೊಂದು ಕೆಲಸ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಮಾಡಿಸ್ತಾ ಇದ್ದೀನಿ. ರೇಟು ಏನು ಹೇಳಿದ್ದಾರೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ರೇಟು ಪ್ರೈಸ್ ವೇರಿಯೇಷನ್ ಇರುತ್ತೆ. ನಿಮಗೆ ಪ್ರೈಸು ಹೇಳ್ಬೋದು. ಒಬ್ಬರು ವಿಡಿಯೋ ನೋಡ್ಬಿಟ್ಟು ಲಾಸ್ಟಲ್ಲಿ ಪ್ರೈಸ್ ಹೇಳೋದು, ಇಲ್ಲ ಇಲ್ಲಿ ಮೋಸ ಮಾಡೋದು, ಆ ಥರ ಏನೂ ಇಲ್ಲ. ನನಗೇನು ಅವರು ಕ್ವಾಲಿಟಿ ಕಮ್ಮಿ ಮಾಡಿಕೊಟ್ಟಿದ್ದೆ. ನಿಮಗೆ ನಡೆಯೋ ಮುಂದಿನ ದಿನ ವ್ಲಾಗ್ಸಲ್ಲಿ ನೋಡ್ತಾ ಇರ್ತೀರ. ಏನೇ ಇದ್ರೂ ನಾನು ಓಪನ್ ಆಗಿ ಹೇಳ್ತೀನಿ. ಏನು ಅದರಲ್ಲಿ ಇವ್ರು ಚೆನ್ನಾಗಿ ಕೆಲಸ ಮಾಡಿದರೆ ಚೆನ್ನಾಗಿದೆ ಅಂತೀನಿ, ಕೆಲಸ ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಬನ್ನಿ ನೋಡೋದೇ ಈಗ ಏನೇನು ಮಾಡಿಸ್ತಾ ಇದ್ದಾರೆ. ಅಣ್ಣ ಹೋಗೋದಾ? ನಡಿ ಸರ್. ಹಾಂ, ಕೆಲಸ ನಡೀತಾ ಇದೆ. ಈಗ ಬಿಟ್ಟಿದ್ದೀನಿ. ಬಿಟ್ಟು 5 ನಿಮಿಷಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ಅಣ್ಣವ್ರೇನೋ ಮಾಡ್ತಾ ಇದ್ದಾರೆ ಕೆಲಸ. ಏನೇನು ಮಾಡ್ತಾ ಇದ್ದಾರೆ, ಎಲ್ಲ ಬಿಚ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇದ್ದಾರೆ. ಏನಂತ ಗೊತ್ತಿಲ್ಲ. ಅದು ಹಿಂಗಿದೆ. ನೋಡ್ಕೊಡಿ ಸರ್, ನಿಮ್ ಕಣ್ಮುನ್ನ ಕೆಲಸ ಆಗ್ತಾ ಇದೆ. ನೋಡಿ ಎಷ್ಟು ಗಾಡಿ ಇದೆ ನಿಮ್ ಮುಂದೆ. ಸರ್, ಇದು ನನ್ನ ಗಾಡಿನ? ಇದು ನಿಮ್ ಗಾಡಿ. ಇದು ನಿಮ್ ಗಾಡಿ. ಇದೆಲ್ಲ ಗಾಡಿ ನಮ್ದೇ. ಬನ್ನಿ ಸರ್, ನೋಡ್ತೀನಿ. ಇಲ್ಲೆಲ್ಲ ನಿಂತಿರೋ ಗಾಡಿ ಯಾರ್ದು? ನಿಮ್ದೇನಾ? ಎಲ್ಲ ನಮ್ದೇ. ಎಲ್ಲ ಫಿಟ್ಟಿಂಗ್ ಆಗ್ತಾ ಇರೋದು. ಇಷ್ಟೊಂದು ಗಾಡಿಗಳಿದೆ ವರ್ಕ್? ಸರ್, ನಮ್ಮ ಹತ್ರ ಎಲ್ಲ ಬೇಜಾನ್ ಗಾಡಿ ಬರುತ್ತೆ. ಬನ್ನಿ, ನಿಮ್ ಮುಂದೆ ನಾವು ತೋರಿಸ್ತೀನಿ, ನೋಡ್ಕೊಡಿ. ಇದನ್ನು ನಮ್ದೇ ಚಾರ್ಜಿ. ನೋಡಿ, ಇನ್ನ ಅಲ್ಲಿ ಫಿಟ್ಟಿಂಗ್ ಆಗ್ತಾ ಇದೆ, ನೋಡ್ಕೊಡಿ. ನೋಡಿ, ಇದೆಲ್ಲ ನೋಡಿ ಹೆಂಗೆ ಫಿಟ್ಟಿಂಗ್ ಇರುತ್ತೆ, ನೋಡ್ತಾ ಇರಿ. ನೋಡಿ, ರೂಪಿಂಗ್ ಕಲರ್ ಕಸ್ಟಮರ್ ಸೆಲೆಕ್ಷನ್ ಹೊಡಿತಾ ಇರೋದು. ನೋಡಿ ನೋಡಿ ಎಷ್ಟು ಗಾಡಿ ಗಿಡಿ ಬರುತ್ತೆ, ಎಷ್ಟು ಗಾಡಿ ಗಿಡಿ ಹೋಗುತ್ತೆ, ನೋಡ್ತಾ ಇರಿ. ನೋಡಿ, ಇಲ್ಲಿನೂ ಆಗ್ತಾ ಇದೆ ಕೆಲಸ. ಇದು ನೋಡಿ, ಇಲ್ಲಿ ವೈಟ್ ರೂಫಿಂಗ್. ನೋಡಿ, A to Z ಫಿಟ್ಟಿಂಗ್ ಆಗ್ತಾ ಇರೋದು ಇದೆಲ್ಲ. ನೋಡಿ, ಹೇಳಿದೆಲ್ಲ ಸೈಡ್ ಬೋರ್ಡ್ ಡಿಸೈನ್ ಎಲ್ಲ ಹೆಂಗೆ ಮಾಡಿಸ್ತೀನಿ ಅಂತ ನೋಡಿ, ಕಾಣಿಸ್ತಾ ಇದೆ ಆ ಥರ. ಇದೇನು ಸರ್ ಇದು? ಸೈಡ್ ಬೋರ್ಡ್ ಇಟ್ಕೊಂಡ್ಬಿಟ್ಟಿದ್ದೀರಾ ಕೈಯಲ್ಲಿ? ಹಾಂ ಸರ್, ನಿಮಗೆ ತೋರ್ಸೋಣ ಅಂತ ತೋರಿಸ್ತಾ ಇರೋದು. ನೋಡಿ, ಕಸ್ಟಮರ್ ಸೆಲೆಕ್ಷನ್. ನೀವೇನಾ ಸರ್ ಕಸ್ಟಮರು? ಚೆನ್ನಾಗಿ ಮಾಡ್ಕೊಡ್ತವ್ರ? ಅವ್ರು ಹೇಳ್ದಂಗೆ ಮಾಡ್ಕೊಡ್ತವ್ರ? ಪ್ರೈಸು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ಯಾ? ಪ್ರೈಸ್ ಎಲ್ಲ ಓಕೆ ಆಗ್ತಾ ಇದೆಲ್ಲ? ಸರಿ, ಏನ್ ತೊಂದರೆ ಇರ್ಲಿಲ್ವಾ? ಹಾ, ನೀವ್ ಹೆಂಗ್ ನೋಡ್ಕೊಂಡ್ ಬಂದ್ರಿ ಇವ್ರ ಹತ್ರ? ಹಾ, ಬನ್ನಿ ಸರ್. ಇನ್ನ ಜಾಸ್ತಿನೂ ಮಾಡಿಸಿದ್ರೆ ಸರ್, ಸುಮಾರು ಜನ ಅವ್ರ ವಿಡಿಯೋಗೆ ಹೇಳ್ತಾ ಇದಾರೆ, ಅವರು ಸ್ವಲ್ಪ ದುಡ್ಡು ಕೊಟ್ಟು ಬೂಸ್ಟ್ ಮಾಡಿಸ್ತಾ ಇದಾರೆ ವಿಡಿಯೋ. ನೋಡಿ ಫ್ರೆಂಡ್ಸ್, ಈಗ ಗಾಡಿ ಕೆಲಸ ನಡೀತಾ ಇದೆ, ಮುಗಿಸ್ತಾ ಇದ್ದೀನಿ. ಈಗ ಆಮೇಲೆ ಸಿಗ್ತೀನಿ. ಫುಲ್ ಬ್ಯೂಟಿಫುಲ್ ವಿಡಿಯೋ ನೋಡಿ ಏನೇನು ಕೆಲಸ ನಡೆಯುತ್ತೆ. ಕ್ಲೀನಾಗಿ ವಿಡಿಯೋ ಎಲ್ಲ ನೋಡಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ.
ಟು ಝೆಡ್ ಫಿಟ್ಟಿಂಗ್ ಆಯ್ತು ಇದು ನೋಡಿ. ಅದನ್ನು ಕಂಬಿ ಚೇಂಜ್ ಮಾಡಿದೀನಿ, ಇರ್ರಿ ಜಾಕ್ ಹಾಕ್ತಿದೆ, ಹಾ, ಬಾರ್ ಹೈಟ್ ಮಾಡಿದೀನಿ. ಈಗ ಕಂಬಿ ಚೇಂಜ್ ಇವಾಗ ಕಂಬಿ ಸೆಟ್ಟಿಂಗ್ ಮಾಡಿಸ್ತೀನಿ, ಅಂಗಡಿದಲ್ಲಿ ಮಾಡಿಸ್ತೀನಿ. ಓಕೆ. ನೋಡಿ ಫ್ರೆಂಡ್ಸ್, ಈಗ 50% ವರ್ಕ್ ಆಗಿದೆ. ಅಣ್ಣ ಹೇಳಿದ್ದಾರೆ 50% ವರ್ಕ್ ಆಗಿದೆ. ಅಣ್ಣ ಈಗ ಇದು ಕಂಬಿ ಏನೇನೋ ಮಾಡ್ತಿದ್ರಲ್ಲ ಕೆಲಸ, ಏನಣ್ಣ ಇದು? ಅಣ್ಣ ಕಂಬಿ ಸೆಟ್ಟಿಂಗ್ ಟು ಝೆಡ್ ಫಿನಿಶಿಂಗ್ ಆಗಿದೆ ಇವಾಗ. ಓಕೆ. ಇದು ಬೆಂಡಿಂಗ್ ತರ ಬಂದಿದೆಯಲ್ಲ ಅಣ್ಣ ಇದು? ಇಲ್ಲ ಅಣ್ಣ, ಬೆಂಟರ್ ಅಂತ ನಾವು ಒಂದೇ ಲೆವೆಲ್ ಬರ್ಲಿ ಅಂತೆ. ಇದು ಹೊಡೆದಿದ್ದೀನಿ, ಆಮೇಲೆ ನೋಡ್ಕೊಡಿ ಒಂದೇ ಲೆವೆಲ್ ಇದು. ನೋಡಿ ಸರ್, ಇದು ಕಂಬಿ ಸೆಟ್ಟಿಂಗ್ ಮಾಡಿದಾರಲ್ಲ, ಅದು ಕಜ್ಗಿಚ್ ಇರುತ್ತೆ, ಅದಕ್ಕೆ ಪೈಂಟ್ ಹೊಡೆದಿರೋದು. ಸೆಟ್ಟಿಂಗ್ ಯಾಕೆ ಮಾಡಿ ಅಂತಂದ್ರೆ ಒಂದೇ ಲೆವೆಲ್ ಬರ್ಲಿ ಅಂತೆ. ಯಾಕೆ ಅಂತ ಒಂದು ಕಂಬಿ ಹೈಟ್ ಇರುತ್ತೆ, ಒಂದ್ ಕಂಬಿ ಹಿಂಗಿರುತ್ತೆ, ಆ ತರ ಇಲ್ಲ. ಇದು ಒಂದೇ ಲೆವೆಲ್ ಹಿಂಗೆ ರಾಕೆಟ್ ತರ ಇರ್ಬೇಕಾ, ಆ ತರ ಮಾಡಿರೋದು. ನೋಡ್ಕೊಡಿ. ಇವಾಗ ಏನ್ ಮಾಡ್ತಾ ಇದೀನಿ ಅಂತ, ಇದಕ್ಕೆ ಗಾಡಿಗೆ ವೈಟ್ ರೂಪಿಂಗ್ ಮೆಟಾಲಿಕ್ ಹಾಕ್ಸ್ತಾ ಇದೀನಿ. ನೋಡ್ಕೊಡಿ, ಮೆಟಾಲಿಕ್ ರೂಪಿಂಗ್ ಇದು. ಮೇಲೆ ಪ್ಲಾಸ್ಟಿಕ್ ಇರುತ್ತೆ, ಇದರಲ್ಲಿ ವಾಟರ್ ಪ್ರೂಫ್ ಕಾಣಿಸ್ತಾ ಇದೆ, ಶೈನಿಂಗ್ ಕಾಣಿಸ್ತಾ ಇದೆ. ಹಾ ಸರ್, ಹೆಂಗಿದೆ? ಸೂಪರ್ ಇದೆ ನೋಡಿ, ಬಟ್ಟೆನು ಹೆಂಗಿದೆ, ನೀರ್ ಹಾಕಿ ನೋಡ್ಕೊಡಿ. ಇಲ್ಲ ಅಂತ ಡೌಟ್ ಇದ್ರೆ ಸರ್, ಕ್ವಾಲಿಟಿ ಬಟ್ಟೆನ ಇದು? ಒರಿಜಿನಲ್ ಕ್ವಾಲಿಟಿ. ಓಕೆ ಸರ್. 4 ಅಂಗಡಿಗೆ ವಿಚಾರಿಸ್ಕೊಂಡ್ ಬನ್ನಿ, ರಗ್ಜಿನ್ ಅಂಗಡಿಗೆ ಕಳ್ಸಿನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ವಿಡಿಯೋ ನೋಡ್ಕೊಂಡ್ ಬರೋವರೆಗೂ ಸೇಮ್ ಸರ್. ಅದು ನಾವು ಟಾಪಿಕ್ ನಮ್ ಲೈಫ್ ಅಲ್ಲಿ ನಾವು ಮಾಡಿಲ್ಲ. ಓಕೆ ಸರ್, ನೋಡ್ಕೊಂಡೆ. ಸರಿ ಫ್ರೆಂಡ್ಸ್, ನೋಡೋದ ಅಣ್ಣ ಏನೇನ್ ಹಾಕ್ತಾರೆ, ಮತ್ತೆ ಅವ್ರು ಕತ್ಲೆ ಆಗ್ತಿದೆ, ಅಣ್ಣಂಗೂ ಲೇಟ್ ಆಗುತ್ತೆ. ನಾನು ಬ್ಲಾಗ್ ಮಾಡ್ತಾ ಇರೋದಕ್ಕೆ ಅಣ್ಣಂಗ ಅವ್ರು ನನಗೋಸ್ಕರ ತುಂಬಾ ಪೇಷನ್ಸ್ ಆಗಿ ಕೆಲಸ ಮಾಡೋ ಇಲ್ಲ ಇನ್ನಕ್ಕೆ ಬನ್ನಿ. ಹಾ, ಬ್ಲಾಗ್ ಮಾಡ್ತಾ ಇರೋದಕ್ಕೆ ಅಣ್ಣ ತುಂಬಾ ಪೇಷನ್ಸ್ ಆಗಿ ನನ್ ನಿಂತ್ಕೊಂಡು ಎಲ್ಲ ಇದ್ ಮಾಡ್ತಾ ಇದಾರೆ. ಏನೋ ನನಗೆ ಚೂರುನು ತೋರಿಸಿ ಆಗ್ತಾ ಇದೀನಿ, ನನಗೇನೋ ಒಳ್ಳೇದಾಗ್ಲಿ ಅನ್ಬಿಟ್ಟು ಅಣ್ಣ ಏನೋ ಮಾಡ್ತಾ ಇದಾರೆ. ನೋಡ ಸರ್, ಇದರಲ್ಲಿ ಬೀಡಿಂಗ್ ಹಾಕೊಡ್ತಾ ಇದೀನಿ, ಗೋಲ್ಡ್ ಬೀಡಿಂಗ್. ಯಾರು ಹಾಕಲ್ಲ, ನಿಮ್ಗೆ ಯಾಕೆ ಕೊಡ್ತಾ ಇದೀನಿ ಸರ್? ಇದು ಟಾಪ್ ಕಂಪ್ನಿದಾ? ಇಲ್ಲ ಸರ್, ಕಂಪನಿ ಬಟ್ಟೆದು. ಓಕೆ. ಕಂಪನಿ ಟಾಪ್ ಅದು ಹಾಕಲ್ಲ, ಕಂಪನಿ ಬಟ್ಟೆ, ಒರಿಜಿನಲ್ ಬಟ್ಟೆದಲ್ಲಿ ನಾವು ಅಳತೆ ತಗೊಂಡು ಇದ್ ಮಾಡ್ಸೋದು. ನೋಡ್ಕೊಡಿ. ಈಗ ನಮ್ಗೆ ಇದು ಕಂಪ್ನಿಲಿ ಬಟ್ಟೆ ಏನ್ ಕೊಡ್ತಾರೆ ಅದು ಮಾಡ್ತಾ ಇರೋದ ಇಲ್ಲ? ಇಲ್ಲ ಇಲ್ಲ, ಅದು ನಾವು ಇಟ್ಕೊಂತೀನಿ, ಅದೇ ಬಟ್ಟೆ ಸೇಮ್ 99% ಸೇಮ್. ಓಕೆ. ನೀವು ಯಾವ ಅಂಗಡಿದಲ್ಲಿ ಹೋಗಿದ್ರು ಅದೇ ಸೇಮ್. ಅದನ್ನು ನೋಡ್ಕೊಂಡು ನಿಮ್ ಮುಂದೆ ತೋರಿಸ್ತಾ ಇದೀನಿ, ನೋಡ್ಕೊಡಿ. ಓಕೆ. ಇದೇನ್ ಸರ್ ಇದು? ಏನು ಇದು? ಗೋಲ್ಡ್ ಬೀಡಿಂಗ್. ಇದು ಲೇಟೆಸ್ಟ್ ಹಾಕಿರೋದು. ಇದು ಗೋಲ್ಡ್ ಬೀಡಿಂಗ್ ಎಕ್ಸ್ಟ್ರಾ ಹಾಕಿರೋದು ನಮ್ ಕಡೆಯಿಂದ. ಇದು ನಮ್ ಲೋಗೋ ಇದು. ಓಕೆ ಸರ್. ಓ, ಇದು ನಿಮ್ದು HKGN ಲೋಗೋನಾ ಸರ್? HKG ಎಂದು ನಮ್ ಲೋಗೋ ಇದು. ನೋಡ್ಕೊಂಡು ನಿಮ್ಗೆ ಗೊತ್ತಾಗ್ತಾ ಇದೆ. ಬಜಾರಲ್ಲಿ ಯಾರು ಮಾಡ್ಕೊಡಲ್ವಾ ಈ ತರ? ಮಾಡಿಸ್ತಾರ, ಹೇಳ್ರೆ ಮಾಡಿಸ್ತಾರ, ಬೇರೆ ಅವ್ರು ಮಾಡಿಸಲ್ಲ. ಓಕೆ ಸರ್. ಹೇಳ್ತಾರಲ್ಲ ಅವ್ರಿಗೆ ಮಾಡಿಸ್ಕೊಡೋದು. ನೋಡ್ಕೊಂಡು ನಮ್ಮ ಹತ್ರ ಯಾವಾಗ ಬಂದ್ರು ಇದೇ ತರ ಮಾಡಿಸ್ಕೊಡೋದು ನಾವು. ಓಕೆ ಸರ್. ಓಕೆ. ಈಗ ಫಿಟ್ಟಿಂಗ್ ಆಗುತ್ತೆ ಸರ್? ನೋಡ್ತಾ ಇರಿ, ನಿಮ್ ಮುಂದೆನೂ ಆಗ್ತದಲ್ಲ. ಓಕೆ ಸರ್. ತಡಪ್ಪ.
ನೋಡಿ ಸರ್ A to Z ಫಿಟ್ಟಿಂಗ್ ಆಗಿರೋದು ಇದು ನೋಡಿ. ಫ್ಲಾಪ್ನು ಎಲ್ಲ ಕಂಪ್ಲೀಟ್ಲಿ ಫಿಟ್ಟಿಂಗ್ ಆಗಿರೋದು ಗಾಡಿ ಇದು. ನೋಡ್ಕೊಡಿ, ನಿಮ್ಮ ಮುಂದೆನೋ ತೋರಿಸ್ತಾ ಇದೆ ಗಾಡಿ ಹೆಂಗಿದೆ ಅಂತ, ನಿಮ್ಮ ಕಣ್ಮುನ್ನ ತೋರಿಸ್ತಾ ಇದೆ ನೋಡಿ. ನೋಡ್ತಾ ಇದ್ರಾ ನೋಡಿ. ಪಾರ್ಕಿಂಗ್ ಲೈಟನ್ನು ಹಾಕ್ತೀನಿ. ಪಾರ್ಕಿಂಗ್ ಲೈಟ್ ಅಲ್ಲ ನೋಡಿ, ಪಾರ್ಕಿಂಗ್ ಲೈಟನ್ನು ಆನ್ ಆಗಿದೆ. ಎಲ್ಲ ಫಿಟ್ಟಿಂಗ್ ಆಗಿರೋದು ಕಾಣಿಸ್ತಾ ಇದೆ ನೋಡಿ ಸರ್. A to Z ಫಿಟ್ಟಿಂಗ್ ಆಗಿರೋದು. ವೈರಿಂಗ್ ಗಿರಿಂಗ್ A to Z ನಾವೇ ಮಾಡಿರೋದು. ಬನ್ನಿ ಇಲ್ಲಿ ಗಾಡಿ ತೋರಿಸ್ತೀನಿ, ನೋಡಿಸ್ಕೊಡಿ. ನೋಡ್ಕೊಡಿ, ಜಾಕ್ ಹಾಕಿರೋದು ನೋಡ್ಕೊಡಿ ಸರ್. A to Z ಫಿಟ್ಟಿಂಗ್ ಆಗಿರೋದು ಗಾಡಿ ಇದು ನೋಡಿ. ನಿಮ್ಮ ಕಣ್ಮುನ್ನ ಕಾಣಿಸ್ತಾ ಇದೆ. ಲೈಟಿಂಗ್ ಗೀಟಿಂಗ್ ಎಲ್ಲ ಸ್ವಿಚ್ ಎಲ್ಲ ಆನ್ ಆಗಿದೆ. ನೋಡ್ಕೊಡಿ, ಅವರು ಎಲ್ಲ ತೋರಿಸ್ತಾ ಇದೆ ವಿಡಿಯೋ ನೋಡಿ. ಡ್ಯಾಶ್ ಬೋರ್ಡ್ ಫಿಟ್ಟಿಂಗ್ ಆಗಿರೋದು ಎಲ್ಲ ಕಂಪನಿ ಫಿಟ್ಟಿಂಗ್ ಇದು ನೋಡ್ಕೊಡಿ. ನೋಡಿ, ಅದು ವಿಡಿಯೋದಲ್ಲಿ ಒಂದು ಹಾಕಿತ್ತು, ನಾವು ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ ಅಂತೆ. ನಿಮ್ಮ ಮುಂದೆನೇ ತೋರಿಸ್ತಿದ್ದೆ ಗಾಡಿ ಇದು. ನೋಡ್ತಾ ಇದ್ದೀರಾ ನೋಡಿ, ಈ ಥರ ಫಿಟ್ಟಿಂಗ್ ಬರೋದು ಗಾಡಿ ನಮ್ಮ ಹತ್ರ ಬಂದರೆ. ಅದನ್ನು ಜಾಕ್ ಹಾಕಿ ನೋಡಿ, ಅದೆಲ್ಲ ರಿಮೂವ್ ಮಾಡಿದ್ದೆ. ನಿಮ್ಮ ಮುಂದೆ ನಾನು ತೋರಿಸ್ದೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಎಲ್ಲ ಸ್ಟೆಪ್ನಿ ಎಲ್ಲ ಅಲ್ಲೇ ಇಕ್ಕಿ, ನಿಮ್ಮದು ಐಟಮ್ ಏನೇನಿದೆ ಎಲ್ಲ ಐಟಮ್ ಅಲ್ಲೇ ಇಕ್ಬಿಟ್ಟಿದ್ದೀನಿ. ಜಾಕಿದ್ದು ನೋಡ್ಕೊಡಿ, ಎಲ್ಲ ಹಾಕಿದ್ದೀನಿ ನೋಡಿ. ಅದನ್ನು ರೂಪಿಂಗ್ ಮೆಟಾಲಿಕ್ ಹೊಡೆಸ್ಬಿಟ್ಟು ಹೇಳಿದೆ. ರೂಪಿಂಗ್ ಮೆಟಾಲಿಕ್ ಹೊಡೆದಿರೋದು ಇದು ನೋಡ್ಕೊಡಿ. ವೈಟ್ ರೂಪಿಂಗ್ ಇದು, ವೈಟ್ ರೂಪಿಂಗ್ ಇದು, ಮೆಟಾಲಿಕ್ ರೂಪಿಂಗ್ ಹೊಡೆದಿರೋದು ನೋಡ್ಕೊಡಿ ಹೆಂಗೆ ಕಾಣಿಸ್ತಾ ಇದೆ. ಇದು ವಾಟರ್ ಪ್ರೂಫ್ ಬಟ್ಟೆ ಇದು ಸರ್. ಮೆಟಾಲಿಕ್ ರೂಪಿಂಗ್ ಇದು ನೋಡಿ, ವಾಟರ್ ಪ್ರೂಫ್ ಇದು ಬಟ್ಟೆ. ಅದನ್ನು 10 ವರ್ಷ ಹೋಗಿದ್ರೂ ಬಟ್ಟೆ ಅಲ್ಲಾಡಿಸ್ಬಾರ್ದು ನೋಡ್ಕೊಡಿ. ನಿಮ್ಮ ಕಣ್ಮುನ್ನ ಕಾಣಿಸ್ತಾ ಇದೆ ಹೆಂಗೆ ಆಗಿರೋದಂತೆ. ಅದನ್ನು ನೋಡಿ, ಒಂದು ಹೊಸ ಮ್ಯಾಟನ್ನು ಅದು ಹೇಳಿದೆಲ್ಲ, ಮ್ಯಾಟ್ ಫ್ರೀ ಕೊಡ್ತಾ ಇದ್ದೀನಿ ಅಂತೆ ನೋಡ್ಕೊಡಿ. ಇದು ಮ್ಯಾಟನ್ನು ಕೊಟ್ಟಿದ್ದು. ಇನ್ನೊಂದು ಏನಂತೆ, ಕಟ್ಟೆ ಬೋಲ್ನೆಟ್ ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದ್ರ, ಇದು ಕಟ್ಟೆ ಬೋಲ್ನೆಟ್ ಚೇಂಜ್ ಮಾಡಿಸಿದ್ದೀನಿ, ಚಾರ್ಸಿದು ಕಾಣಿಸ್ತಾ ಇದೆ. ಇದು ಕಟ್ಟೆ ಬೋಲ್ನೆಟ್, ಕಟ್ಟೆ ಗಾಡಿ ಹಾಕಿ ಹೈಟ್ ಮಾಡಿರೋದು ಗಾಡಿಗೆ ನೋಡ್ಕೊಡಿ. ನಿಮ್ಮ ಮುಂದನ್ನು ತೋರಿಸ್ತಾ ಇದ್ದೀನಿ. ಅದು ಇನ್ನೊಂದು ನಿಮಗೆ ಫುಲ್ ಮ್ಯಾಟನ್ನು, ಮುಂದೆ ಮ್ಯಾಟನ್ನು ಕೊಟ್ಟಿದ್ದೀನಿ ಅವ್ರಿಗೆ ನೋಡ್ಕೊಡಿ. ಫುಲ್ ಮ್ಯಾಟ್ ಇದು. ಇನ್ನೊಂದು ಮ್ಯಾಟ್ ಕೊಟ್ಟಿದ್ದೀನಿ, ಯಾವುದಂತ ಕೇಳ್ತೀರಾ? ಬನ್ನಿ ಇಲ್ಲಿ ತೋರಿಸ್ತೀನಿ. ಹಿಂದೆ ಇಕ್ಕಕ್ಕೆ ನಿಮಗೆ ಏನು ಸಿಲಿಂಡರ್, ಅದು ನೀರು ಬಾಟಲ್ ಎಲ್ಲ ಇಕ್ಕಕ್ಕೆ ನೀರೆಲ್ಲ ಬರಬಾರ್ದು ಅಂತೆ, ಎಲ್ಲ ಗಲೀಜ್ ಆಗಬಾರ್ದು ಅಂತೆ, ಎಲ್ಲ ನೀಟಾಗಿ ಮಾಡಿಸಿರೋದು ನೋಡ್ಕೊಳ್ಳಿ. ನಿಮ್ಮ ಮುಂದೆನೂ ತೋರಿಸ್ತಾ ಇದ್ದೀನಿ ಹೆಂಗೆ ಫಿಟ್ಟಿಂಗ್ ಆಗಿದೆ, ಹೆಂಗೆ ಕೂನ್ಸ್ಕೊಟ್ಟಿದ್ದೀನಿ, ಎಲ್ಲ ಲೆವೆಲ್ ಕಟ್ ಮಾಡಿಸ್ಬಿಟ್ಟು. ನೋಡ್ಕೊಡಿ ಸರ್, 4 ಪೀಸ್ ಸ್ಟಾಪ್ ಇದು ನೋಡಿ. ಎಷ್ಟು ಟೈಟ್ ಫಿಟ್ಟಿಂಗ್ ಹೊಡೆದಿದ್ದೀನಿ ಅಂತೆ. 4-5 ವರ್ಷ ಮಾತಾಡಬಾರ್ದು ನೋಡ್ಕೊಡಿ. ಸ್ವಂತ ಎಲ್ಲ ಹೆಂಗೆ ಹೊಡೆದಿದ್ದೀನಿ, ನಿಮ್ಮ ಮುಂದೆನೂ ತೋರಿಸ್ತಾ ಇದ್ದೀನಿ. ಏನು ನಾವು ಟಾಪಿಕ್ ಕೆಲಸ ಮಾಡಿಬಿಟ್ಟು ಇದು ಮಾಡಲ್ಲ ನೋಡ್ಕೊಡಿ. ಹೆಂಗೆ ಪ್ರೆಸ್ಸಿಂಗ್ ಇದೆ, ಎಲ್ಲ ಸ್ಟಿಚಿಂಗ್ ಹೆಂಗೆ ಇದೆ, ಆಮೇಲೆ ಗೋಲ್ಡ್ ಹೆಂಗೆ ಹೊಡೆದಿದ್ದೀನಿ ನೋಡ್ಕೊಡಿ. ನಿಮ್ಮ ಮುಂದೆನೂ ತೋರಿಸ್ತಾ ಇದ್ದೀನಿ. ಏನೋ ಟಾಪಿಕ್ ಕೆಲಸ ಮಾಡ್ತಾ ಇಲ್ಲ. ಒಂಚೂರು ರಿಂಕಲ್ಸ್ ಇರಬಾರ್ದು. ಎಲ್ಲ ಗಾಡಿ ಚೆಕ್ ಮಾಡಿಕೊಡಿ, ನಿಮಗೆ ಗೊತ್ತಾಗುತ್ತೆ. ಒಂಚೂರು ರಿಂಕಲ್ಸ್ ಈ ಕಡೆ ಇರಬಾರ್ದು ನೋಡಿ. ಹೆಂಗೆ ಫಿಟ್ಟಿಂಗ್ ಬಂದಿದೆ ಅಂತೆ ಕಾಣಿಸ್ತಾ ಇದೆ ಇದು ಗಾಡಿ. ನೋಡಿ, ಈ ಥರ ಫಿಟ್ಟಿಂಗ್ ಇರುತ್ತೆ. ಬನ್ನಿ ಮಾಡಿಸ್ಕೊಂಡು ಹೋಗಿ ಸರ್, ನಮ್ಮ ಹತ್ರ ಎಲ್ಲ ಲೇಟೆಸ್ಟ್ ಇದೆ. ಹೆಂಗೆ ಫಿಟ್ಟಿಂಗ್ ಬಂದಿದೆ ಅಂತೆ. ನಿಮ್ಮ ಗಾಡಿ ಇದ್ರೂ ನಮ್ಮ ಐಡಿಗೆ ಫಾಲೋ ಮಾಡಿಸ್ಕೊಂಡು ಬನ್ನಿ ಸರ್. ಈ ಥರ ಮಾಡಿಸಿ ಕಳಿಸ್ತೀನಿ ಸರ್. ಬನ್ನಿ ಸರ್, ನೋಡ್ಕೊಡಿ, ಎಲ್ಲ ಫಿನಿಶ್ ಆಗಿದೆ. ಇನ್ನೊಂದು ಏನು ತೋರಿಸ್ತೀನಿ, ನಮ್ಮ ಟೀಮ್ ತೋರಿಸ್ತೀನಿ ಬನ್ನಿ ಸರ್. ನಾವು ಇತ್ತಿಲ್ಲ ನನ್ನ ನಮ್ಮ ಅಪ್ಪ ಇರುತ್ತೆ, ನಮ್ಮ ಇದು ಟೀಮ್ ಎಲ್ಲರೂ ಇರುತ್ತೆ, ನಾವು ಇತ್ತಿಲ್ಲ ಅಂತೆ ನೋಡ್ಕೊಡಿ. ನಿಮ್ಮ ಗಾಡಿಗೆ A to Z ಫಿಟ್ಟಿಂಗ್ ಮಾಡಿಕೊಡ್ತೀನಿ. ಹಳೆ ಗಾಡಿ ಇದ್ರೂ ಮಾಡಿಸ್ಕೊಡ್ತೀನಿ, ಹೊಸ ಟಾಪ್ ಹಾಕಿ ಮಾಡಿಸ್ಕೊಡ್ತೀನಿ. ಬನ್ನಿ, ನನ್ನ ಅಪ್ಪ ಹತ್ರ 4 ಮಾತು ಕೇಳಿಸ್ಕೊಡಿ. ಆಗೋಷ್ಟು ಒಳ್ಳೇದು ಮಾಡ್ತೇನೆ, ಎಲ್ಲರ ಜನ ಅನುಕೂಲ ಮಾಡಿಕೊಡ್ತೇನೆ. ಮಾಡ್ಕೊಳ್ಳೋದ್ರೆ ಖುಷಿಯಿಂದ ಬರಬೇಕು. ನೀವು ಎಲ್ಲಿ ಹೋಗ್ರೆ ನಿಮಗೆ ಬಜಾರಲ್ಲಿ ಚಾಲೆಂಜಾಗಿ ಹೇಳ್ತಾ ಇದ್ದೀನಿ. ತುಂಬ ಕಮ್ಮಿ ಚೀಪು, ಒಳ್ಳೆ ಕೆಲಸ ಮಾಡ್ತೇನೆ. ಹುಡ್ಕೊಂಡು ಬರಬೇಕು ಆ ಥರ ಕೆಲಸ ಮಾಡಿಕೊಡ್ತೇನೆ. ಒಂದು ಗಾಡಿಗೆ 500 ರೂಪಾಯಿ ಲೇಬರ್ ಸಿಗರೆ ಸಾಕು. ಎಕ್ಸ್ಪೀರಿಯನ್ಸ್ ಅದನ್ನು ಕೇಳಿಸ್ಬಿಡಿ, ಹೇಳ್ಬಿಡುತ್ತೆ. 30 ವರ್ಷ ಸರ್ವಿಸ್ ಇಲ್ಲಿ, ಇಷ್ಟು ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಇದ್ಮೇಲೆ ಚೆನ್ನಾಗಿ ಮಾಡ್ತೀನಿ. ತುಂಬ ಜನ ಬರ್ತಾರೆ ನಮ್ಮ ಅಂಗಡಿಗೆ, ಹುಡ್ಕೊಂಡು ಬರ್ತಾರೆ. ಎಲ್ಲ ಕರ್ನಾಟಕದಿಂದ ಬರ್ತಾರೆ. ಆಗೋಷ್ಟು ಒಳ್ಳೇದು ಕೆಲಸ ಮಾಡಿಕೊಡ್ತೀನಿ. ಎಲ್ಲರೂ ನೋಡಿ ಪಾಪ ಬಡ್ಡಿಯವ್ರಿಗೆ ಬಡ್ಡಿ ತೊಗೊಳ್ತಾರ, ಇಂಟ್ರೆಸ್ಟ್ ತೊಗೊಳೋಗ್ತಾರ. ಅವ್ರಿಗೆಲ್ಲ ಚೆನ್ನಾಗಿ ಮಾಡಿ ನಮ್ಗೆ ಆಗೋಷ್ಟು ಒಳ್ಳೇದು ಮಾಡಿಕೊಡ್ತೀನಿ. ಏನೇನೋ ಪ್ರಾಬ್ಲಮ್ಗಳು ಇರ್ತದೆ, ನಮ್ಮ ಹತ್ರ ಬಂದು ಮಾಡಿಸ್ಕೊಳ್ಳೋಗಿ ನಿಮ್ಗೇನೆ ಬೆಜ್ಜಾನ್ ಚೆನ್ನಾಗಿ ಅನುಕೂಲ ಆಗ್ತದೆ. ದೇವರಾಗೆ ನಂಬಿಕೆ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತೀನಿ. ಯಾರಿಗೆ ಮೋಸ ಮಾಡೋಗೇ ಕೊಡೋಗಿಲ್ಲ. ಇಷ್ಟಷ್ಟು ನೋಡಿ, ನಮಗೆ 55 ಇಯರ್ಸು, ಯಾಕೆ ಕಾಯಿಲ್ಲ ಇಲ್ಲ ಏನಿಲ್ಲ, ಚೆನ್ನಾಗಿ ಕೊಂಡಿದ್ದಾರೆ ದೇವರು. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ಬನ್ನಿ. ನಿಮ್ಮ ಗಾಡಿ ಇಲ್ಲ, ನಮ್ಮ ಗಾಡಿ ಹಿಂಗೆ ಮಾಡಿಕೊಡ್ತೀನಿ, ಒಳ್ಳೇದು ಮಾಡಿಕೊಡ್ತೀನಿ. ಖುಷಿಯಾಗಿ ಕೊಡಬೇಕು. ಆಗೋಷ್ಟು ಒಳ್ಳೇದು ಮಾಡಿಕೊಡ್ತೀನಿ. ನಮ್ಮ ಮಕ್ಕಳು ಇವರೆಲ್ಲ ನೋಡಿ, ಆಗೋಷ್ಟು ಒಳ್ಳೇದು ಚೆನ್ನಾಗಿ ಮಾಡ್ತೀನಿ. ಅದು ಮದುವೆ ಅಂದರೆ ನಮ್ಮ ಗಾಡಿ ನಮ್ಮ ಗಾಡಿ ಹಿಂಗೆ ಮಾಡಿಕೊಡ್ತೀನಿ. ನಿಮ್ಮ ಗಾಡಿ ಇಲ್ಲ, ನಮ್ಮ ಗಾಡಿ ಹಿಂಗೆ ಮಾಡಿಕೊಡ್ತೀನಿ. ಎಲ್ಲ ಒಳ್ಳೇದು ಮಾಡಿಕೊಡ್ತೀನಿ. ಆಗೋಷ್ಟು ಚೆನ್ನಾಗಿ ಮಾಡಿಕೊಡ್ತೀನಿ. 30 ವರ್ಷ ಸರ್ವಿಸ್ ಐತೆ.
ಯಾರಿಗೆ ಮೋಸ ಮಾಡಿಲ್ಲ, ಇದ್ಮೇಲೆ ಮಾಡೋಕ್ಕಿಲ್ಲ, ಆಗೋಷ್ಟು ಒಳ್ಳೇದು ಮಾಡ್ಕೊಡ್ತೀನಿ ಬನ್ನಿ ಸರ್. ಬನ್ನಿ ಸರ್, ಮಾಡಿಸ್ಕೊಂಡು ಹೋಗಿ. ಇದು ನಮ್ಮ ಗಾಡಿ ಥರ ಮಾಡ್ತೀನಿ, ನಿಮ್ಮ ಗಾಡಿ ಅಂತ ಇಲ್ಲ, ನಮ್ಮದು ನೋಡಿಬಿಟ್ಟು ನಮ್ಮ ಗಾಡಿ ಥರ ಮಾಡಿಸಿ ಕಳಿಸ್ತೀನಿ. ಬನ್ನಿ ಸರ್. ನೋಡ್ರಿ ಫ್ರೆಂಡ್ಸ್, ಎಸ್ ಪಿ ರೋಡಿಂದ ಹೋಗಿ ಫುಲ್ಲು ಕ್ಲೀನಾಗಿ A to Z ಮಾಡಿಕೊಟ್ಟಿದ್ದಾರೆ. ಆದರೆ ಇನ್ನೊಂದು 2 ಕೆಲಸ ಪೆಂಡಿಂಗ್ ಇದೆ. ಅದು ನನ್ನ ಪರ್ಸ್ನಲ್ ವರ್ಕು. ಅವ್ರಿಗೆ ಹೇಳಿದ್ದೆ ಇದು ಬೇಕು ಅಂದ್ಬಿಟ್ಟು. ಅಲ್ಲಿ ಅವರ ಟೈಮು ಲೇಟಾಗಿ ಹೋಗಿತ್ತು. ಇಲ್ಲೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು, ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಗಾಡಿ ವಾಟರ್ ವಾಷಿಂಗ್ ಇದೆ, ನಾಳೆನೂ ಸ್ವಲ್ಪ ಕೆಲಸ ಇದೆ. ಎಲ್ಲ ಒಂದೇ ಸರಿ ಮಾಡ್ಸೋದ. ಅದು ಏನು ಕೆಲಸ ಇದೆ ಅಂದ್ಬಿಟ್ಟು ನಾಳೆನೂ ಹೋಗೋದ. ಅಲ್ಲಿವರೆಗೂ ಟೈಮ್ ಒಂದು 9:30 ಗಂಟೆ ಆಗೋಗಿದೆ. ಈಗ ಆಟೋ ಸ್ಟಾಪು ರೂಪು ಪ್ರತಿಯೊಂದು ಮಾಡಿಸ್ಕೊಂಬಂದಿದ್ದೀನಿ. ಅವ್ರು ಏನೇನು ಹೇಳಿದ್ದೀರೋ ಇನ್ನೂ ಸುಮಾರು ವೀಡಿಯೋಗಳಿದೆ. ನೀವು ಆ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತೀನಿ ನೋಡಿ. ಆಟೋ A to Z ಏನು ಕಂಡೀಷನಾಗಿ ಯಾವ ಥರ A to Z ಪ್ರೀಮಿಯಮ್ ವರ್ಕ್ ಏನು ನಡೆಯುತ್ತೋ ಅಷ್ಟು ನಿಮ್ಗೆ ತೋರಿಸಿದ್ದೀನಿ. ನನ್ನ ಆಟೋಗೂ ಅದೇ ಪ್ರೀಮಿಯಮ್ ವರ್ಕ್ ಮಾಡಿಸಿರೋದು, ಬೇರೆ ಏನೂ ಮಾಡ್ತಿಲ್ಲ. ನಾರ್ಮಲಾಗಿ ಈ ಲೈಟಿಂಗು ಆ ಥರ ಎಲ್ಲ ಯಾರಿಗೂ ಸುಮಾರು ಜನಕ್ಕೆ ಅದು ಇಷ್ಟ ಇಲ್ಲ. ಆ ಲೈಟಿಂಗ್ ಆ ಥರ ಏನಿಲ್ಲ. ಜಸ್ಟ್ ಒಂದು ಮೈಕ್ ಸೆಟ್ಟು ಮತ್ತು ಇನ್ನೊಂದು ಸ್ವಲ್ಪ ನಾನು ಹೇಳಿದ್ದು 1-2 ಕೆಲಸ ಪೆಂಡಿಂಗ್ ಇದೆ. ನಂದು ಇಲ್ಲೇ ಲೇಟಾಗಿ ಹೋಗಿತ್ತು, ಸ್ವಲ್ಪ ವೀಡಿಯೋ ಶೂಟ್ ಆಯ್ತಿತ್ತಲ್ಲ, ಅದಕ್ಕೆ ಇಲ್ಲೇ ಲೇಟಾಗಿ ಹೋಗಿತ್ತು. ಈಗ ಅವ್ರು ಸರ್ಗೆ ಹೇಳಿದ್ದೀನಿ, ಅಣ್ಣಂಗೂ ಬೆಳಗ್ಗೆ ಬನ್ನಿ ಹೋಗೋದ ಅಂತ ಹೇಳಿದ್ದಾರೆ. ಬೆಳಗ್ಗೆ ಹೋಗ್ತೀನಿ. ಅಲ್ಲಿ ಏನು ನಡೆಯುತ್ತೆ ಎಲ್ಲ ಪ್ರತಿಯೊಂದು ನಾಳೆ ಗೊತ್ತಾಗುತ್ತೆ.